ಎಲ್ಲರಿಗೂ ನಮಸ್ಕಾರ. ನಾನು ಮಂಗಳಾ ಶಿವಪ್ಪ. ವೆಲ್ಕಮ್ ಟು ಶ್ರೀದೇವಿ ಆರ್ಟ್ಸ್. ಇನ್ನೇನು ವರಮಹಾಲಕ್ಷ್ಮಿ ಪೂಜೆ ಹತ್ತಿರ ಬರ್ತಾ ಇದೆ. ಆ ಮಹಾಲಕ್ಷ್ಮಿಯನ್ನ ವಿಜೃಂಭಣೆಯಿಂದ ನಾವು ಅಲಂಕಾರ ಮಾಡಿ ಇಡ್ತೀವಿ. ಆ ಮಹಾಲಕ್ಷ್ಮಿ ಹಿಂಭಾಗದಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಬ್ಯಾಕ್ ಡ್ರಾಪ್ ಆರ್ಟ್ ಅನ್ನ, ಅಂದ್ರೆ ಈ ಲೋಟಸ್ ಬ್ಯಾಕ್ ಡ್ರಾಪ್ ಆರ್ಟ್ ಅನ್ನ ಈಸಿಯಾಗಿ ಸಿಂಪಲ್ ಆಗಿ ಹೇಗೆ ನಾವೇ ರೆಡಿ ಮಾಡಬಹುದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಈ ಲೋಟಸ್ ಬಡ್ಸ್ ಆರ್ಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಈ ಲೋಟಸ್ಗಳನ್ನು ಹೇಗೆ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ. ಈ ಪಿಂಕ್ ಕಲರ್ ಏನು ವೆಲ್ವೆಟ್ ಕ್ಲಾತ್ ಇದೆಯಲ್ಲ, ಇದು ಸ್ವಲ್ಪ ಲೋಟಸ್ ಕಲರ್ ಇರುತ್ತೆ ನೋಡಿ. ಲೋಟಸ್ ಪಿಂಕ್ ಇರುತ್ತಲ್ವ, ಈ ಪಿಂಕ್ ಕಲರ್ ವೆಲ್ವೆಟ್ ಕ್ಲಾತನ್ನು ನಾನು ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಸ್ವಲ್ಪ 3 ಸೈಜ್ಗಳಿದೆ. ಒಂದು ದೊಡ್ಡ ಸೈಜ್, ಆಮೇಲೆ ಮೀಡಿಯಂ ಸೈಜ್, ಆಮೇಲೆ ಸ್ವಲ್ಪ ಚಿಕ್ಕ ಸೈಜ್. ಈ 3 ಸೈಜ್ಗಳ ಅಳತೆಗಳನ್ನು ಫಸ್ಟ್ ತೋರಿಸ್ಬಿಡ್ತೀನಿ. ಇದು ಮೀಡಿಯಂ ಸೈಜ್. ಇದು ನಾನು ಈಗ ಈ ಸೈಜ್ ಮಾಡ್ಕೊಳ್ತಾ ಇರೋದು. ಈ ದೊಡ್ಡ ಸೈಜ್ ನಮಗೆ ಈವೆಂಟ್ಗಳಿಗಾದರೆ, ನಮಗೆ ದೊಡ್ಡ ದೊಡ್ಡ ಬ್ಯಾಕ್ ಡ್ರಾಪ್ ಆರ್ಟಿಗಾದರೆ ಈ ರೀತಿ ನಾವು ದೊಡ್ಡ ದೊಡ್ಡ ಲೋಟಸ್ಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಈಗ ಮೀಡಿಯಂ ಸೈಜ್ ಮಾಡಿಕೊಂಡ್ರೆ ಸಾಕು ನಮಗೆ. ಈ ಸ್ಮಾಲ್ ಸೈಜ್ ಸ್ವಲ್ಪ ಕಡಿಮೆ ಆಗತ್ತೆ. ಸೊ ಮೀಡಿಯಂ ಸೈಜ್ ಮಾಡ್ಕೊಳ್ಳೋಣ. ನಾನು ಈ ರೀತಿ ಇನ್ವಿಟೇಷನ್ ಕಾರ್ಡಲ್ಲಿ ಫಸ್ಟ್ ಸೈಜ್ಗಳನ್ನು ಕಟ್ ಮಾಡ್ಕೊಳ್ತೀನಿ. ಈ ಸೈಜಿಗೆ ನಾನು ಅಗಲ 3, ಉದ್ದ 6.5 ತೊಗೊಂಡಿದ್ದೀನಿ. ಇದು ಮೀಡಿಯಂ ಸೈಜ್. ಈಗ ನಾನು ಮಾಡ್ತಿರೋ ಬ್ಯಾಕ್ ಡ್ರಾಪ್ ಆರ್ಟಿಗೆ ನಾನು ಈ ಸೈಜನ್ನು, ಈ ಅಳತೆನ ನಾನು ತಗೊಳ್ತೀನಿ. ಈ ರೀತಿ ರೊಟ್ಟುಗಳಲ್ಲಿ ನೋಡಿ, ಉದ್ದ 6.5, ಅಗಲ 3 ತೊಗೊಂಡಿದ್ದೀನಿ. ಈ ರೀತಿ ಇನ್ವಿಟೇಷನ್ ಕಾರ್ಡಲ್ಲಿ ನಾನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ದೊಡ್ಡ ಲೋಟಸ್ಸಿಗಾದರೆ ನಾನು ಈಗ ಉದ್ದ 8 ತೊಗೊಂಡಿದ್ದೀನಿ. ಅಗಲ ನಾನು 4 ಸೆಂಟಿಮೀಟರ್ನ ತೊಗೊಂಡ್ರೆ ಈ ರೀತಿ ದೊಡ್ಡ ಲೋಟಸ್ ನಿಮಗೆ ರೆಡಿ ಆಗ್ತದೆ. ಆಮೇಲೆ ಕೆಳಭಾಗಕ್ಕೆ ನಾವು 1/4 ಇಂಚಷ್ಟು ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಇದು ನಾನು ಕಾರ್ಡಲ್ಲಿ ತೋರಿಸ್ತಾ ಇದ್ದೀನಿ, ಶಾಂಪಲ್ ಅಷ್ಟೇ ನೋಡ್ಕೊಳ್ಳಿ. ಆಮೇಲೆ ಕ್ಲಾತಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ನಾನು ಮಾಡ್ತಾ ಇರೋದು ಈ ಮೀಡಿಯಂ ಸೈಜ್. ಈ ಮೀಡಿಯಂ ಸೈಜಿಗೆ ನಾನು ಎಷ್ಟು ಅಳತೆ ತೊಗೊಂಡಿದ್ದೀನಿ ಅಂದರೆ, ಉದ್ದ 7 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಅಗಲ 3.5 ಸೆಂಟಿಮೀಟರ್ ಅಷ್ಟು ನಾನು ಈ ರೊಟ್ಟಿ ಪೀಸನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕ್ಲಾತ್ ಕಟ್ಟಿಂಗ್ ಮಾಡಿ ನಾನು ಸ್ಟಿಚ್ಚಿಂಗ್ ಮಾಡೋದನ್ನು ಕೂಡ ತೋರಿಸ್ತೀನಿ. ಈಗ ಈ ಪಿಂಕ್ ಕಲರ್ ವೆಲ್ವೆಟ್ ಕ್ಲಾತನ್ನು ಕರೆಕ್ಟ್ ಸೈಜ್ ರೊಟ್ಟನ್ನು ಇಟ್ಕೊಂಡ್ಬಿಟ್ಟು ಕಟ್ ಮಾಡ್ಕೋಬೇಕು. ಈ ರೊಟ್ಟಿ ಪೀಸ್ ಏನಿದೆಯಲ್ಲ, ಈ ಉದ್ದ ಮತ್ತು ಅಗಲ ಕರೆಕ್ಟ್ ನಾನು ಈ ರೊಟ್ಟಿ ಪೀಸನ್ನು ನಾನು ಕಟ್ ಮಾಡಿ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ, ಶೇಪ್ ಕ್ಲೀನಾಗಿ ಕರೆಕ್ಟಾಗಿ ಬರಲಿ ಅಂತ ಅಷ್ಟೇ. ನೀವು ಬೇಕಿದ್ರೆ ಟೇಪಲ್ಲಿ ಉದ್ದಕ್ಕೂ ನಿಮಗೆ ಎಷ್ಟು ಬೇಕೋ ಅಷ್ಟಷ್ಟು ಇಂಚಷ್ಟು ಹಾಕ್ಕೊಂಡು ನೀವು ಕಟ್ಟಿಂಗನ್ನು ಮಾಡಿ ಎತ್ತಿಟ್ಕೋಬೋದು. ನಾನು ಅಳತೆಗೆ ಕರೆಕ್ಟ್ ಬರಲಿ ಅಂದ್ಬಿಟ್ಟು ಈ ರೀತಿ ನಾನು ರೊಟ್ಟಿ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ವರ್ಕ್ ಕೂಡ ಈಸಿ ಆಗತ್ತಲ್ವ. ಆ ಪೀಸ್ ಇಟ್ಬಿಟ್ಟು ಕಟ್ಟಿಂಗ್ ಮಾಡ್ಕೊತ ಹೋಗ್ಬಿಟ್ರೆ ನಮಗೆ ವರ್ಕ್ ಕೂಡ ಈಸಿ ಆಗತ್ತಲ್ವ. ಸೊ ಹಾಗಾಗಿ ಈಗ ಮೀಡಿಯಂ ಸೈಜ್ ಲೋಟಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬಿಗ್ ಸೈಜ್ ಅಲ್ಲ, ಮೀಡಿಯಂ ಸೈಜ್ ಮಾಡ್ತಾ ಇದ್ದೀನಿ. ಹೀಗೆ ಉದ್ದಕ್ಕೂ ಈ ಪೀಸನ್ನು ಇಟ್ಕೊಳ್ಳಬೇಕು, ಕಟ್ಟಿಂಗ್ ಮಾಡ್ಕೊಳ್ಬೇಕು. ಉದ್ದಕ್ಕೂ ಕೂಡ ಹೀಗೆ ಇಟ್ಕೊಳ್ತಾ ಕಟ್ಟಿಂಗ್ ಮಾಡ್ಕೊಳ್ತಾ ಹೋಗಬೇಕು. ಈಗ ನೋಡಿ, ಉದ್ದಕ್ಕೂ ನಾವು ಇಟ್ಕೊಂಡು ಕಟ್ಟಿಂಗ್ ಮಾಡಿಕೊಂಡ್ರೆ ನಮಗೆ ವರ್ಕ್ ಬೇಗ ಆ್ಯಂಡ್ ಫಾಸ್ಟಾಗಿ ಆಗುತ್ತೆ, ಈಸಿಯಾಗಿ ಆಗುತ್ತೆ. ನಾನು ಆಲ್ರೆಡಿ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ 2 ಪೀಸನ್ನು ನಾನು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನೋಡಿ ಸ್ಟಿಚ್ ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ ನೋಡಿ. ಈಗ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು, ಒಂದು ಫೋಲ್ಡ್ ಮಾಡಿಕೊಂಡು 1/4 ಇಂಚಷ್ಟು ಒಂದು ಸೈಡ್ ಮಾತ್ರ ನೋಡಿ, ನಾನು ಆಲ್ರೆಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಳಗೆ ಮಾಡಬೇಡಿ, ಮೇಲೆ ನೋಡಿ, ಮೇಲಷ್ಟೇ 1/4 ಇಂಚಷ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ನೀವು ಮಿಷನ್ ಇಲ್ಲ ಅಂದರೆ, ಹೊಲಿಗೆ ಮಿಷನ್ ಇಲ್ಲ ಅಂದರೆ ಈ ರೀತಿ ಸೂಜಿ ದಾರದಲ್ಲೂ ಕೂಡ ಹೊಲ್ಕೊಳ್ಬೋದು. ನಾನು ಈಗ ಒಂದನ್ನು ನಾನು ಸೂಜಿ ದಾರ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ 1/4 ಇಂಚಷ್ಟು ಮಾರ್ಕ್ ಹಾಕ್ಕೊಂಡು
ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಸ್ವಲ್ಪ ದೂರಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಮಿಷನ್ ಇದ್ದರೆ ನಿಮಗೆ ಈ ರೀತಿ ಹೊಲ್ಕೊಳ್ಳೋ ದಾರದಲ್ಲಿ, ಅಂದರೆ ಸೂಜಿ ದಾರದ ಸಹಾಯ ಬೇಡ, ಮಿಷನ್ನಲ್ಲೇ ನೀವು ಹೊಲ್ಕೊಳ್ಬೋದು. ಈ ರೀತಿ ಹೊಲ್ಕೊಂಡು ಸ್ವಲ್ಪ ದಪ್ಪನ ದಾರನ ತಗೊಳ್ಳಿ. ಈಗ ನೋಡಿ, ಒಂದು ಸೈಡ್ ಅಷ್ಟೇ ಹೊಲ್ಕೋಬೇಕು. ಈಗ ಆಲ್ರೆಡಿ ನಾನು ಹೊಲಿದಿಟ್ಕೊಂಡಿದ್ದೀನಿ, ಮಿಷನ್ನಲ್ಲಿ ಹೊಲ್ಕೊಂಡಿದ್ದೀನಿ ನಾನು. ಆಮೇಲೆ ಇದನ್ನು ಉಲ್ಟಾ ಹಾಕಿಬಿಟ್ಟು 3 ಉಲ್ಟಾ ಹಾಕ್ಕೊಳ್ತೀನಿ. ಉಲ್ಟಾ ಹಾಕಿಬಿಟ್ಟು ಈ ಸ್ವಲ್ಪ ಸಣ್ಣ ಕತ್ತರಿಯಿಂದ ಸ್ವಲ್ಪ ಆ ತುದಿನ ಕರೆಕ್ಟ್ ಮಾಡ್ಕೊಳ್ತೀನಿ. ಅಲ್ಲಿ ರಿಂಕಲ್ ಬಂದಿರುತ್ತಲ್ಲ ಅದನ್ನು ನೀಟ್ ಮಾಡ್ಕೊಳ್ಬೇಕು, ಶಾರ್ಪಾಗಿ ಬರಬೇಕದು. ಈಗ ನೋಡಿ ರೆಡಿ ಆಯ್ತಲ್ವಾ, ಶಾರ್ಪ್ ಆಯ್ತಲ್ವಾ. ಇದು ಆದಮೇಲೆ ಈ ಮೆಡಿಕಲ್ ಶಾಪ್ಗಳಲ್ಲೆಲ್ಲ ಈ ಕಾಟನ್ ಸಿಗತ್ತೆ, ನಮಗೆ ಈ ರೋಲ್ ಸಿಗತ್ತೆ. ಈ ರೋಲ್ ಕಾಟನನ್ನು ನಾವು ತೊಗೊಂಡ್ಬಿಟ್ಟು ಸ್ವಲ್ಪ ನೀಟಾಗಿ ಬಿಡಿಸ್ಕೊಂಡು ಸ್ವಲ್ಪನೇ ಬಿಡಿಸ್ಕೊಳ್ಳಿ. ಸ್ವಲ್ಪನೇ ಬಿಡಿಸ್ಕೊಂಡ್ಬಿಟ್ಟು ಏನು ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ಲೋಟಸ್ ಬರ್ಡ್ಸ್ ಕ್ಲಾತ್ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ನಲ್ಲ ಸ್ಟಿಚ್ ಮಾಡಿ ಅದರ ಒಳಗಡೆ ತುದಿಗೆ ಹಾಕಿ ಸ್ವಲ್ಪ ಸಿಸರಿಂದ ಒತ್ತಬೇಕು. ಅಂದರೆ ಲೋಟಸ್ ಮೂತಿ ನೀಟಾಗಿ ಬರಬೇಕಲ್ಲ, ಅದು ತುದಿ ಅದು ಚೂಪಾಗಿರುತ್ತಲ್ವ ಅದು ಬರಬೇಕು ಅಂತ ನಾನು ಈಗ ನೆಕ್ಸ್ಟ್ ಹತ್ತಿನೆಲ್ಲ ನೀಟಾಗಿ ತುಂಬಿಕೊಂಡು ಅಲ್ಲೇ ಫೋಲ್ಡ್ ಮಾಡ್ಕೋಬೇಕು. ಆಜು ಬಾಜು ನೀಟಾಗಿ ನೋಡಿ ಹತ್ತಕ್ಕೆ ಇಟ್ಕೊಂಡು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ದಪ್ಪನೆ ಅಂದರೆ ಸ್ವಲ್ಪ ಕಾಟನ್ ದಾರ, ದಪ್ಪನೆ ದಾರನ ತಗೊಂಡು ಇಲ್ಲಿಗ ನಾಟ್ ಹಾಕೊಂಡ್ಬಿಡಬೇಕು. ಈ ರೀತಿ ದಪ್ಪನೆ ದಾರ ಸಿಗತ್ತೆ. ಹೀಗೆ 1-2 ಎಳೆ ಸುತ್ತಕೊಂಡು ನಾಟ್ ಹಾಕೊಂಡ್ಬಿಡಬೇಕು. ಈ ರೀತಿ ನೋಡಿ, ಈಗ ಲೋಟಸ್ ಥರನೇ ಕಾಣಿಸುತ್ತಲ್ವ, ಲೋಟಸ್ ಬರ್ಡ್ಸ್. ಆಮೇಲೆ ಸ್ವಲ್ಪ ಉಜ್ಜಿಬಿಡಬೇಕು. ಈಗ ನೋಡಿ ಲೋಟಸ್ ಬರ್ಡ್ಸ್ ರೆಡಿ ಆಯಿತು. ಹಾಗೆಯೇ ನಿಮಗೆ ಈ ರೀತಿ ಕಾಟನ್ ಸಿಗಲಿಲ್ಲ ಅಂದರೆ ಈ ರೀತಿ ಕಾಟನ್ ಸಿಗುತ್ತೆ, ಸಿಲ್ಕ್ ಕಾಟನ್ ಸಿಗುತ್ತೆ. ಈ ಡಾಲ್ಗಳಿಗೆಲ್ಲ ಹಾಕ್ತೀವಲ್ಲ, ನೀವು ಈ ಕಾಟನ್ನು ಕೂಡ ಯೂಸ್ ಮಾಡ್ಬೋದು. ಇದು ಸಿಕ್ಕಿಲ್ಲ ಅಂದರೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದನ್ನು ಕೂಡ ಕ್ಲೀನಾಗಿ ಬಿಡಿಸ್ಕೊಂಡು, ಇದು ಡಾಲ್ಗಳಿಗೆ ಹಾಕುವಂಥ ಕಾಟನ್. ಇದು ನೀಟಾಗಿ ಹೊಲ್ಕೊಂಡು ನಾವು ರೆಡಿ ಮಾಡಿಕೊಂಡು ಮತ್ತೆ ತುದಿನ ಸರಿ ಮಾಡಿಕೊಂಡು ಮತ್ತು ತುದಿಗೆ ಸ್ವಲ್ಪ ಕಾಟನ್ ಹಾಕೋಬೇಕು. ತುಂಬಾ ಹಾಕ್ಕೊಳ್ಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ಈಗ ಮತ್ತೆ ಇದನ್ನು ಫಿಲ್ಲಿಂಗ್ ಮಾಡ್ಕೋಬೇಕು. ಈ ಡಾಲ್ಗಳನ್ನೆಲ್ಲ ಹಾಕ್ತಾರೆ ನೋಡಿ, ಈ ರೀತಿ ಫಿಲ್ಲಿಂಗ್ ಕಾಟನ್. ಈ ಕಾಟನ್ ಕೂಡ ಹಾಕ್ಕೊಳ್ಬೋದು. ಕ್ಲೀನಾಗಿ ಟೈಟಾಗಿ ಹಾಕ್ಕೋಬೇಕು. ಆ ಈ ಎಡ್ಜನ್ನು ಟೈಟಾಗಿ ಇಟ್ಕೊಂಡು ಅಲ್ಲೇ ರಿಂಕಲ್ ಮಾಡ್ಕೊಂಬಿಡಬೇಕು. ಅಲ್ಲೇ ಒತ್ಕೊಂಡು ಅಲ್ಲೇ ನೋಡಿ ಫ್ರಿಲ್ಡ್ ಮಾಡ್ಕೊಂಡ್ಬಿಟ್ರೆ, ಸ್ವಲ್ಪ ಒತ್ತಿ ಇಟ್ಕೊಂಡ್ಬಿಟ್ರೆ ಗಟ್ಟಿಯಾಗಿ ಇಟ್ಕೋಬೇಕು, ಜಾರತ್ತದು ನೋಡಿ. ಈ ರೀತಿ ರೆಡಿ ಆಯ್ತಲ್ವ. ಈಗ ದಪ್ಪನೆ ದಾರದಿಂದ ಮತ್ತೆ ಕಟ್ಕೊಂಡ್ಬಿಡಬೇಕು, ಟೈಟಾಗಿ ಕಟ್ಕೊಂಡ್ಬಿಡಬೇಕು. ಕಟ್ಕೊಂಡು ಆಗಿದ ತಕ್ಷಣ ಈ ಏನು ಲೋಟಸ್ ಸ್ವಲ್ಪ ಡುಮ್ಮಕ್ಕಾಗಿರುತ್ತೆ, ಈ ಮೊಗ್ಗು ಡುಮ್ಮಕ್ಕಾಗಿರುತ್ತಲ್ವ, ಸ್ವಲ್ಪ ಹಿಂಗೆ ಉಜ್ಜಿಬಿಟ್ರೆ ಸಾಕು, ಅದು ಸ್ವಲ್ಪ ಉದ್ದಕ್ಕಾಗತ್ತೆ. ಈಗ ಡುಮ್ಮಕ್ಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಅಷ್ಟೊಂದು ನ್ಯಾಚುರಲ್ ಎಫೆಕ್ಟ್ ಬರೋದಿಲ್ಲ. ಸೊ ಹಾಗಾಗಿ ಈ ವೇಸ್ಟ್ ದಾರನ ಕಟ್ ಮಾಡಿಬಿಟ್ಟು ಈಗ ಸ್ವಲ್ಪ ಉಜ್ಜಿಬಿಡ್ಬೇಕು, ಅದನ್ನು ಹೀಗೆ ತಿಕ್ಬಿಡಬೇಕು. ಈಗ ನೋಡಿ ಲೋಟಸ್ ಅಂದರೆ ಮೊಗ್ಗುಗಳು ರೆಡಿ ಆಯಿತು. ಹಾಗೆ ಇನ್ನೊಂದು ತೋರಿಸ್ತೀನಿ ನೋಡ್ಕೊಳ್ಳಿ. ನಾನು ಬಂಚಸ್ಸಿಗೆ 3 ಲೋಟಸನ್ನು ನಾನು ತೊಗೊಂಡಿದ್ದೀನಿ, ಅಂದರೆ ಲೋಟಸ್ ಮೊಗ್ಗುಗಳನ್ನು ತೊಗೊಂಡಿದ್ದೀನಿ. ನೀವು 4 ಬೇಕಿದ್ರೂ ತೊಗೊಳ್ಬೋದು. ಈಗ ಬಂಚಸ್ ತೋರಿಸ್ತೀನಿ ನಾನು ಹೇಗೆ ಮಾಡೋದು ಅಂತ. 5 ಬೇಕಾದರೂ ತೊಗೊಳ್ಳಿ, ನಾನು 3 ಅಷ್ಟೇ ಮಾಡ್ಕೊಳ್ತೀನಿ. ಇನ್ನೇನು ಹಬ್ಬಗಳ ಹತ್ತಿರ ಬರ್ತಾ ಇದೆ, ಈ ರೀತಿ ನೀವು ಆರ್ಟ್ಗಳನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮ್ಮ ಮನೆಯ ಪೂಜೆ ಎಷ್ಟು ಗ್ರ್ಯಾಂಡ್ ಲುಕ್ಕಾಗಿ ಬರುತ್ತೆ. ಈಗಲೇ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ನೋಡಿ ಆಯ್ತಿದು. ಈಗ ನೋಡಿ ಉಜ್ಜಬೇಕು ಮತ್ತೆ ಸ್ವಲ್ಪ. ಈಗ ನೋಡಿ ಮೊಗ್ಗುಗಳು ರೆಡಿ ಆಯಿತು, ಲೋಟಸ್ ಮೊಗ್ಗುಗಳು ರೆಡಿ ಆಯ್ತಲ್ವ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ರೀತಿ ನಮಗೆ ಎಷ್ಟು ಬೇಕೋ ನಾವು ಅಷ್ಟು ಮೊಗ್ಗುಗಳನ್ನು
ರೆಡಿ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಆ ವೇಸ್ಟ್ ಕ್ಲಾತ್ಗಳನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಬೇಕು. ಸ್ವಲ್ಪ ವೇಸ್ಟ್ ಕ್ಲಾತ್ ಎಲ್ಲ ಕಾಣಿಸ್ತಾ ಇರುತ್ತಲ್ಲ, ಅದನ್ನೆಲ್ಲ ನಾವು ಕಟ್ ಮಾಡಿ ತೆಗೆದುಬಿಡಬೇಕು. ಈಗ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಈ ರೀತಿ ಆ ವೇಸ್ಟ್ ಕ್ಲಾತ್ಗಳೆಲ್ಲ ಇರುತ್ತೆ, ಅಲ್ಲಲ್ಲೇ ಇರುತ್ತೆ, ಅದು ಇರಬಾರ್ದು. ಅದನ್ನು ತೊಗೊಂಡ್ಬಿಡ್ಬೇಕು, ಎಲ್ಲ ಪೂರ್ತಿ ಕಟ್ ಮಾಡಿ ತೆಗೆದುಬಿಡಬೇಕು ಈ ಥರ. ಈಗ ಇದನ್ನು ಈ ದಪ್ಪನೆ ಕಾಟನ್ ದಾರ, ಆಲ್ರೆಡಿ ಸೂಜಿ ದಾರ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿ ನಾವು ಹ್ಯಾಂಗಿಂಗ್ ಮಾಡ್ಕೋಬೇಕಲ್ಲ, ಲೋಟಸ್ ಹ್ಯಾಂಗಿಂಗ್ಸ್ ರೆಡಿ ಆಗಬೇಕಲ್ಲ, ಅದನ್ನ ರೆಡಿ ಮಾಡೋದು ತೋರಿಸ್ತಾ ಇದ್ದೀನಿ. ಈ ರೀತಿ ಗಂಟೆಗಳಂತೂ ನಿಮಗೆ ಸಿಗುತ್ತೆ, ಹಾಗೆ ಗೋಲ್ಡ್ ಮಣಿಗಳು ಕೂಡ ಸಿಗುತ್ತೆ. ಈಗ ಲೋಟಸ್ ಹಾಕಾಯಿತು, ಆಮೇಲೆ ಗಂಟೆನ ಹಾಕ್ಕೊಳ್ಳಿ. ಗಂಟೆ ಹಾಕಿ ನೋಡಿ ಆದಮೇಲೆ ಆ ಕ್ಯಾಪ್, ಆ ಬೆಲ್ ಹಾಕಿ ಆದಮೇಲೆ ಒಂದು ಮಣಿನ ಹಾಕ್ಕೊಳ್ಬೇಕೀಗ. ಈ ರೀತಿ 3 ರೆಡಿ ಮಾಡ್ಕೊಳ್ತೀನಿ ನಾನು. ನೀವು ಬೇಕಾದರೆ ನಿಮ್ಮ ಇಷ್ಟ, ನೀವು 4 ಆದರೂ ಮಾಡ್ಕೊಳ್ಳಿ, 5 ಆದರೂ ಮಾಡ್ಕೊಳ್ಳಿ. ನಾನು 3 ರೆಡಿ ಮಾಡ್ಕೊಳ್ತೀನಿ. ಮತ್ತು ಇನ್ನೊಂದು ಸಲ ಹಾಗೆಯೇ ದಾರಕ್ಕೆ ತುದಿಯಲ್ಲಿ ಗಂಟನ್ನು ಹಾಕ್ಕೊಂಡು ಈಗ ಈ ಲೋಟಸ್ಸನ್ನು ಏನು ಕ್ಲಾತ್ ಉಳಿದಿರುತ್ತಲ್ಲ ಸ್ವಲ್ಪ ಅದರೊಳಗಡೆ ಸೇರಿಸಿ, ಆಮೇಲೆ ಬೆಲ್ಲನ್ನು ಹಾಕಿ, ಆಮೇಲೆ ಮತ್ತೆ ಒಂದು ಮಣಿನ ಹಾಕ್ಕೊಳ್ಬೇಕು. ಸ್ವಲ್ಪ ದಾರ ಬಿಟ್ಕೋಬೇಕು, ಗಂಟು ಹಾಕ್ಕೊಳ್ಬೇಕಲ್ಲ. ಈಗ ಬಿಟ್ಟಿದ್ದೀನಿ ನೋಡಿ, ಇಷ್ಟು ಬಿಟ್ಕೊಂಡ್ರೆ ಸಾಕು. ಹಾಗೆಯೇ 3 ರೆಡಿ ಮಾಡ್ಕೊಂಡಾಯ್ತು ನೋಡಿ. 3 ರೆಡಿ ಮಾಡಿಕೊಂಡೆ. ಈಗ 2 ಕಟ್ಕೋಬೇಕು. ಫಸ್ಟ್ 2 ಕಟ್ಕೊಂಡು ಆದಮೇಲೆ ಈಗ ನೋಡಿ ಹೀಗಾಯ್ತಲ್ಲ. ಈಗ ಇನ್ನೊಂದು ಸೇರಿಸ್ಕೋಬೇಕು. 2 ಆಲ್ರೆಡಿ ನಾವು ಕಟ್ಕೊಂಡಿರ್ತೀವಲ್ವ, ಆ 2 ದಾರ ಪ್ಲಸ್ ಇದು 1, ಇದನ್ನು ಕಟ್ಕೊಳ್ಳಿ. ಹೀಗೆ ಗಟ್ಟಿಯಾಗಿ ನಾಟ್ ಹಾಕೋಬೇಕು. ಈಗ ನೋಡಿ ಕಟ್ಕೊಂಡಾಯ್ತಲ್ವ, ವೇಸ್ಟ್ ದಾರನ ಕಟ್ ಮಾಡಿ ತೆಗೆದುಬಿಡಬೇಕು. ಈಗ ಒಂದು ಬಂಚ್ ರೆಡಿ ಆಯಿತು. ಈ ದಾರನ, ವೇಸ್ಟ್ ದಾರನ ಕಟ್ ಮಾಡಿ ತೆಗೆದುಬಿಡೋದು. ಈಗ ಒಂದು ಬಂಚಿಗೆ ರೆಡಿ ಆಯಿತು. ಮತ್ತು ನಾವು ಕಾಟನ್ ದಾರ, ದಪ್ಪ ದಾರನ ತೊಗೊಂಡು ಕೆಳಗಡೆ ನಾಟ್ ಹಾಕ್ಕೊಂಡು ಈ ರೀತಿ 2 ಮಧ್ಯದಲ್ಲಿ ಅಂದರೆ ಒಳಗಡೆಗೆ ಸೇರಿಸ್ಕೊಂಡು ಈ ಎಂಡ್ ಗಂಟಿಂದ ನಾವು ದಾರನ ಹೊರಗೆ ತಂದು ಈ ರೀತಿ ಮಾಡ್ಕೋಬೇಕು. ಈಗ ನೋಡಿ ಮತ್ತೆ ತೋರಿಸ್ತೀನಿ. ಈ ಥರ ಕ್ಲೀನಾಗಿ ನಾಟ್ ಹಾಕ್ಕೊಂಡ್ಬಿಡಬೇಕು. ಈಗ ನಾಟ್ ಹಾಕ್ಕೊಂಡಾಯ್ತಲ್ವ, ನಾಟ್ ಹಾಕ್ಕೊಂಡು ಆದಮೇಲೆ ಹ್ಯಾಂಗಿಂಗ್ ಮಾಡಲಿಕ್ಕೆ ಈಗ ಮಣಿಗಳನ್ನು ಹಾಕ್ಕೊಳ್ತೀನಿ. ನಾನು 10 ಮಣಿಗಳನ್ನು ಹಾಕ್ಕೊಳ್ತೀನಿ. ನೀವು ನಿಮ್ಮ ಇಷ್ಟ, ನೀವೆಷ್ಟಾದರೂ ಹಾಕ್ಕೊಳ್ಬೋದು. 5 ಆಯಿತು, 8, 9, 10. ಈಗ 10 ಮಣಿಗಳನ್ನು ಹಾಕ್ಕೊಂಡೆ ನೋಡಿ. ಈ ರೀತಿ ಹ್ಯಾಂಗಿಂಗ್ಸನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಕೊನೆಗೆ ದಾರ ಕಟ್ ಮಾಡಿಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಗಟ್ಟಿಯಾಗಿ ನಾಟ್ ಹಾಕ್ಕೊಳ್ಬೇಕು. 1, 2, 3 ನಾಟ್ ಹಾಕ್ಕೊಳ್ಬೇಕು. ಈಗ ನೋಡಿ ಹ್ಯಾಂಗಿಂಗ್ ರೆಡಿ ಆಯ್ತಲ್ವಾ. ಈಗ ಆ ಪ್ಲಾಸ್ಟಿಕ್ ರಿಂಗನ್ನು ತುದಿಗೆ ಕಟ್ಕೊಳ್ಬೇಕು. ಯಾಕೆಂದರೆ ನಾವು ಇದನ್ನು ತೋರಣಗಳನ್ನಾಗಿನೂ ಬೇಕಿದ್ರೂ, ಬಾಗಿಲ ತೋರಣಗಳನ್ನಾಗಿ ಬೇಕಿದ್ರೂ ಹಾಕ್ಕೊಳ್ಬೋದು, ಬ್ಯಾಕ್ ಡ್ರಾಪ್ ಆರ್ಟಿಗೆ ಬೇಕಿದ್ರೂ ನಾವು ಹಾಕ್ಕೊಳ್ಬೋದು. ಅಲ್ಲಿ ನಾಟ್ ಹಾಕ್ಲಿಕ್ಕೆ ಬೇಕಾಗತ್ತಲ್ಲ, ಬ್ಯಾಕ್ ಡ್ರಾಪಿಗೆ ನಾವು ನಾಟ್ ಹಾಕ್ಲಿಕ್ಕೆ ಬೇಕಾಗತ್ತಲ್ಲ, ಹಾಗಾಗಿ ಈ ರೀತಿ ರಿಂಗ್ಗಳನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ಈಗ ನೋಡಿ ಪರಿಪೂರ್ಣವಾಗಿದ್ದು ಹ್ಯಾಂಗಿಂಗ್ ರೆಡಿ ಆಯಿತು. ಇದೇ ರೀತಿ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಹ್ಯಾಂಗಿಂಗ್ಸನ್ನು, ಲೋಟಸ್ ಹ್ಯಾಂಗಿಂಗ್ಸನ್ನು ನಾನು ಮಾಡಿಟ್ಕೊಂಡಿದ್ದೀನಿ. ನೀವು ನಿಮ್ಮ ಇಷ್ಟ, ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟನ್ನು ನೀವು ರೆಡಿ ಮಾಡ್ಕೊಳ್ಬೋದು. ಈಗ ನೋಡಿ ಎಲ್ಲ ಫುಲ್ ರೆಡಿ ಆಯಿತು. ಇದನ್ನು ನಾನೀಗ ಬ್ಯಾಕ್ ಡ್ರಾಪ್ ಆರ್ಟಿಗೆ ನಾನು ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಈಗ ಹೂವಿನ ಡೆಕೋರೇಷನ್ ಮಾಡಬೇಕಲ್ಲ, ಆ ಬ್ಯಾಕ್ ಡ್ರಾಪ್ ಆಲ್ರೆಡಿ ನಾನು ಹೊಲಿದು ಇಟ್ಕೊಂಡಿದ್ದೀನಿ. ಬ್ಯಾಕ್ ಡ್ರಾಪ್ ಬೋರ್ಡಿಗೆ ಆಲ್ರೆಡಿ ನಾನು ಹೊಲಿದು ಹ್ಯಾಂಗಿಂಗ್ಸ್ಗಳನ್ನು ಇಟ್ಕೊಂಡಿದ್ದೀನಿ. ಅದರ ಮೇಲ್ಗಡೆಗೆ ಹೂ ಫಿಕ್ಸ್ ಮಾಡಬೇಕಲ್ಲ, ಹಾಗಾಗಿ ನಾನು ಈ ರೀತಿ ಬ್ಯಾಕ್ ಸೈಡಲ್ಲಿ ನಾನು ಈ ಡಬಲ್ ಸೈಡೆಡ್ ಗಮ್ ಟೇಪನ್ನು ಹಚ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಆಲ್ರೆಡಿ ನಾನು ಬ್ಯಾಕ್ ಡ್ರಾಪ್ ಆರ್ಟಿಗೆ ಹೊಲಿದು ರೆಡಿ ಮಾಡಿ ರಿಂಗ್ ಸೇರಿಸಿ ನಾನು ಏನು ಕ್ಲಾತ್ ಬೋರ್ಡಿಗೆ ನಾನು ಹೊಲಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೂಗಳನ್ನು ಆ ರಿಂಗ್ ಇದೆಯಲ್ಲ ಅದ್ರ ಮೇಲೆ ಈಗ ಅಂಟಿಸಿ ಒತ್ತಿಬಿಟ್ರೆ ಅದು ಅಲ್ಲೇ ಕೂತ್ಕೊಳ್ಳುತ್ತೆ. ಈಗ ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ನೋಡಿ. ಜಸ್ಟ್ ಆ ರಿಂಗ್ ಮೇಲೆ ಒತ್ತಿಬಿಟ್ರೆ ಆಯಿತು. ಈಗ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ. ಫುಲ್ ರೆಡಿ ಆದಮೇಲೆ ಈ ರೀತಿ ಗ್ರ್ಯಾಂಡಾಗಿ ಕಾಣಿಸುತ್ತೆ.
ಏನು ಬ್ಯಾಕ್ ಡ್ರಾಪ್ ಆರ್ಟ್ ಬೋರ್ಡ್ ಇದೆಯಲ್ಲ ಅದಕ್ಕೆ ನಾವು ಈ ರಿಂಗನ್ನು ಸ್ಟಿಚ್ ಮಾಡಿಕೊಂಡು ದಾರದಿಂದ ಹೊಲ್ಕೊಂಡು ಬಿಟ್ಟರೆ ಆಯಿತು. ಬ್ಯಾಕ್ ಡ್ರಾಪ್ ಆರ್ಟ್ ರೆಡಿ ಆಯಿತು. ನೀವು ಟ್ರೈ ಮಾಡ್ತೀರಾ ತಾನೇ? ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.